ಹಾಯ್ ಆಲ್, ಸಕ್ಕ ಟೇಸ್ಟಿಯಾಗಿ ಚಪಾತಿಗೆ ಹೊಂದ್ಕೊಳ್ಳೋ ಥರ ಈ ತರಕಾರಿ ಕುರ್ಮಾ ಅಥವಾ ಕೂಟ್ನ ಯಾವ ರೀತಿಯಾಗಿ ಸಿಂಪಲ್ ಆಗಿ ಮಾಡೋದಂತ ತಿಳಿಸ್ಕೊಡ್ತೀನಿ ವಿತೌಟ್ ಮಸಾಲ. ಮೊದಲು ಒಂದು ಕುಕ್ಕರ್ಗೆ ಈ ರೀತಿ ಆಲೂಗೆಡ್ಡೆನ ಓಲ್ಡ್ ಮಾಡಿ ಹಾಕ್ಕೊಂಡು ನಿಮಗೆ ಯಾವುದೆಲ್ಲ ಬೇಕೋ ಆ ತರಕಾರಿಗಳನ್ನ ಮತ್ತು ಕಾಳುಗಳನ್ನ ಕೂಡ ಹಾಕ್ಕೊಂಡು ಅದಕ್ಕೆ ಉಪ್ಪು ನೀರನ್ನ ಹಾಕಿ ಬೇಯಿಸಿಟ್ಕೊಳ್ಳಿ. ನಂತರ ಇಲ್ಲಿ ಒಂದು ಬಾಣಲಿಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಿಂಗನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಇಡಿ ಆಗೋಷ್ಟು ಪುದೀನನ ಹಾಕೊಂಡು ಫ್ರೈ ಮಾಡಿದ ನಂತರ ಬೇಯಿಸಿಟ್ಕೊಂಡಿರುವಂಥ ತರಕಾರಿನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ, ತೆಂಗಿನಕಾಯಿನ ಹಾಕೊಂಡು ಮಿಕ್ಸ್ ಮಾಡಿದ ನಂತರ ಈ ಆಲೂಗೆಡ್ಡೆನ ನಾವು ಹೋಲ್ ರೀತಿಯಲ್ಲೇ ಬೇಯಿಸ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇಲ್ಲಿ ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಕೈಯಾಡಿದ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತರಕಾರಿ ಕೂಟ್ ವಿತೌಟ್ ಮಸಾಲ ಟೇಸ್ಟಿಯಾದ ಕೂಟ್ ಅಥವಾ ಕುರ್ಮಾ ರೆಡಿ ಆಯಿತು.